ಪತ್ಲಿಕಾನಿ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ತ್ರಿಷಾ ರಮೇಶ್. ಅಂತೂ ಇಂತೂ ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಎಲ್ಲೆಲ್ಲೂ ಹಬ್ಬ ನಡೀತಾ ಇದೆ ಅಂತ ಅನ್ಬೋದು. ಇಡೀ ಕರ್ನಾಟಕದಾದ್ಯಂತ ಡೆವಿಲ್ ಹಬ್ಬನೇ ನಡೀತಾ ಇರೋದು. ಸೊ ಇವತ್ತು ನಾನು ಬೆಂಗಳೂರಿನ ನರ್ತಕಿ ಥಿಯೇಟರ್ನಲ್ಲಿದ್ದೀನಿ. ಯಾಕೆ ಗೊತ್ತಾ? ಡೆವಿಲ್ ಹಬ್ಬ ನೋಡೋದಕ್ಕೆ. ಡೆವಿಲ್ನ ಫ್ಯಾನ್ಸ್ ಎಷ್ಟು ಇಷ್ಟಪಟ್ಟಿದ್ದಾರೆ, ಡೆವಿಲ್ ಹಬ್ಬ ಯಾವ ಥರ ನಡೀತಾ ಇದೆ, ಹಾಗೆ ಈ ಸಲ ದರ್ಶನ್ ಅವರ ಆಬ್ಸೆನ್ಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಅದು ಯಾವ ಥರ ಮುಂದೆ ಹೋಗ್ತಾ ಇದೆ ಅನ್ನೋದನ್ನ ಯಾವ ಥರ ತಿಳ್ಕೊಳ್ಳೋಣ, ಫ್ಯಾನ್ಸ್ನ ಮಾತಾಡ್ಸೋಣ. ಯಾವ ಥರ ಸಿನಿಮಾ ಬಂದಿದೆ, ಫ್ಯಾನ್ಸ್ ಎಷ್ಟು ಇಷ್ಟಪಟ್ಟಿದ್ದಾರೆ, ದರ್ಶನ್ ಅವರ ಆಕ್ಟಿಂಗ್ ಹೆಂಗಿತ್ತು, ಹೀರೋಯಿನ್ ಆಕ್ಟಿಂಗ್ ಹೆಂಗಿತ್ತು, ಮ್ಯೂಸಿಕ್ ಹೆಂಗಿತ್ತು, ಎಲ್ಲದನ್ನು ಫ್ಯಾನ್ಸ್ನ ಮಾತಾಡ್ಸಿ ತಿಳ್ಕೊಳ್ಳೋಣ. ಯಾರೋ ನೀನು? ಎದಳ ಮೇಲೆ ಶಂಕರ್, ಸೀಬೆ ಶಂಕರ್. ಹೇ ಸಾರಿ ಸರ್, ಸರ್ ಕುಡಿಯಕ್ಕೆ ನಾನು ತರಿಸ್ಲಾ? ನಾವೆಲ್ಲ ಆಲ್ರೆಡಿ ಸರ್ ನಮ್ಮಿಂದ ಏನು ಕೆಲಸ ಆಗಬೇಕು? ಒಂದು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರು. ಧನುಷ್, ರಾಜಶೇಖರ್ ಒಬ್ರಲ್ಲ ಇಬ್ರು. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ನನಗೂ ಆ ಡೌಟ್ ಇತ್ತು. ಸ್ಟೇಜ್ ಮೇಲೆ ಒಂಥರ, ಆಫೀಸ್ ಬಂದಾಗಲೇ ಒಂಥರ. ಎಲ್ಲ ರಾಜಕೀಯ. ಒಂದೇ ಒಂದು ಸಲ ಸೋತು ಬಿಡನಿ, ಒಂದೇ ಒಂದು ಮಾತು ಆಡದೆ. ಸಿನಿಮಾ ಆಗಿದೆ, ಸೂಪರ್ ಸಿನಿಮಾ ಆಗಿದೆ ಸರ್. ನೆಕ್ಸ್ಟ್ ಲೆವೆಲ್ ಸರ್ ಸಿನಿಮಾ ಆಗಿದೆ ಅಂದರ್ ಪಕ್ಕ ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್. ಸಿನಿಮಾ ಆಗಿದೆ ಸರ್. ಸೂಪರ್ ಸೂಪರ್. ಜೈ ಡಿ ಬಾಸ್ ಸೂಪರ್ ಆಗಿದೆ. ಜೈ ಡಿ ಬಾಸ್ ಸೂಪರ್ ಸೂಪರ್. ನೆಕ್ಸ್ಟ್ ನಮ್ ಜೈ ಡಿ ಬಾಸ್ ಸಕ್ಕತ್ತಾಗಿದೆ ಮೂವಿ. ಕಲಾಜನ ಬಂದಿ ನೋಡಿ. ಡೈಲಾಗ್ ಹೇಳಿ ಸರ್. ಸರ್ ಸಿನಿಮಾ ಆಗಿದೆ ಸರ್. ಸೂರ್ಯಂಗೆ ಗ್ರಾಣ ಹಿಡಿಯೋಕೆ ಆದಷ್ಟು ಸೂಪರ್ ಆಗಿದೆ ಮೂವಿ. ಒಬ್ಬ ಕನ್ನಡ ಇಂಡಸ್ಟ್ರಿಲಿ ಆಗಲಿ, ಫಿಲಮ್ ಇಂಡಸ್ಟ್ರಿಲಿ ಒಬ್ಬ ಹೀರೋ ಆಬ್ಸೆನ್ಸ್ ಅಲ್ಲೂ ಈ ರೀತಿ ಡ್ರೆಸ್ ಹುಟ್ಟಾಕ್ಬೇಕು ಅಂದ್ರೆ ಒಂದೇ ಹೆಸರು, ಅದು ಡಿ ಬಾಸ್. ಸರ್ ಡೈಲಾಗ್ ಸರ್. ಇದ್ರೆ ನೆಮ್ಮದಿ, ಅವ್ರು ಹೊಡಿತಾರೆ ಹೊಡಿಯೋಕ್ಕಾಗಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅದು ಬೇಡ. ಸರ್ ಸಿನಿಮಾ ಹೇಗೆ ಅನಿಸ್ತು ಸರ್? ಸಿನಿಮಾ ವೇಟ್ ಮಾಡ್ತಾ ಇದೆ. ಜೈ ಹೊಸ ಲುಕ್ ಅನ್ನಿಸ್ತಾ ಏನಾದ್ರು ಇನ್ನೂ ಬೇಕಿತ್ತ ಸಿನಿಮಾದಲ್ಲಿ? Industrially, no villain is perfect. D-Boss is the only villain, only hero. This is the aura of D-Boss. ಓಕೆ ಸರ್. ಸೊ ಸಿನಿಮಾ Boss, we really miss you. ಬೇಗ ಆಚೆ ಬನ್ನಿ ಬಾಸ್. ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ ಮೂವಿ ಮಾತ್ರ. ಸಕ್ಕತ್ತಾಗಿದೆ. ಹೊಸೊಬ್ರು ಬೆಳಿಬೇಕನ್ನೋದು ಬಾಸು ತೋರಿಸ್ಕೊಟ್ಟಿದ್ದಾರೆ ಈ ಮೂವಿಲಿ. ಬಾಸ್ ಮನೆಯೊಳಗಿರೋ ಗಿಲ್ಲಿ ಅವ್ರ ಕಾಮಿಡಿ ಆಗಿತ್ತು ಸರ್. ಬೊಂಬಾಟಾಗಿದೆ ಮೇಡಮ್. ಈ ಸತಿ ಬಿಗ್ ಬಾಸ್ ಗೆಲ್ಲೋ ಗಿಲ್ಲಿನೇ. ಎಲ್ಲ ಡಿ ಬಾಸ್ ಅಭಿಮಾನಿಗಳು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ?
100% ಮಾಡೇ ಮಾಡ್ತೀವಿ ಗಿಲ್ಲಿ ಸಪೋರ್ಟು. ಹೇಗೆ ಅನಿಸ್ತು ಸರ್ ಸಿನಿಮಾ? ಸಕ್ಕತ್ತಾಗೈತೆ, ಸೂಪರ್ ಆಗೈತೆ. ಹೀರೋನು ನಿಮ್ ತರನೇ ಸಕ್ಕತ್ತಾಗವ್ರೆ. ಥ್ಯಾಂಕ್ ಯು ಸರ್. ಹೇಗೆ ಅನಿಸ್ತು? ಕಂಬ್ಯಾಕ್ ಮೂವಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ನಿಜವಾದ ಜೀವನದಲ್ಲಿ ದರ್ಶನ್ ಸರ್ ರಾಜಕೀಯಕ್ಕೆ ಬಂದ್ರೆ ಸಪೋರ್ಟ್ ಮಾಡ್ತೀರಾ ಸರ್? ನನಗೆ ಗೊತ್ತಿಲ್ಲ ಮೇಡಮ್. ಈ ಫೇಸ್ನೆಸ್ ಬಂದ್ರೆ ಬಂದ್ರೆ ಸಪೋರ್ಟ್ ಮಾಡ್ತೀವಿ ಸರ್. ನೀವು ಫ್ಯಾನ್ಸ್ ಹೇಳಿ ಸರ್, ಅವ್ರು ಇವಾಗ ಬೆನ್ ಹಿಂದೆ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜಕೀಯಕ್ಕೆ ಬಂದ್ರೆ ಸಪೋರ್ಟ್ ಮಾಡ್ತೀವಿ. ಇವಾಗ ಮೂವಿ ಸೂಪರ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಹೇಗೆ ಅನಿಸ್ತು ಸರ್ ದರ್ಶನ್ ಸರ್ ಆಕ್ಟಿಂಗ್? ಡೆವಿಲ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ವಾ ಸೂಪರ್, ಒಳ್ಳೆ ನಾನೇ ಊಟ ಮಾಡ್ದಂಗೆ ಬಿರಿಯಾನಿ ತಿಂದಂಗಾಯ್ತು. ವೆಜಿಟೇರಿಯನ್ ಮೀಲ್ಸ್ ಅಲ್ಲ, ಬಿರಿಯಾನಿ ಮೀಲ್ಸ್. ಫುಲ್ ಮೂವಿ. ಥ್ಯಾಂಕ್ ಯು ಸರ್. ಡೆವಿಲ್ ಸಿನಿಮಾ ನೋಡಕ್ ಬರ್ಬೇಡಿ, ಬಂದ್ರೆ ಮನೆಗೆ ಹೋಗಿ ಮನ್ಸು ಬರಲ್ಲ. ಅವನ ಸಿನಿಮಾ ಚಿಂದಿ. ನಮ್ಮ ಡಿ ಬಾಸ್ ಅವರ ಸ್ಟೈಲು, ಅವರ ಡ್ರೆಸ್ಸಿಂಗ್ನೆಸ್, ಅವರ ಸ್ಮೈಲು, ಅವ್ರು ಹೊಡೆದಿರೋ ಫೈಟಿಂಗು, ಅವ್ರು ಹೇಳಿರೋ ಡೈಲಾಗು, ಅವ್ರು ಮಾಡಿರೋ ಆಕ್ಷನ್, ಬರೀ ಇಷ್ಟಕ್ಕೆ ಸಿನಿಮಾ ನೋಡ್ಬೇಕು ಅನ್ಸುತ್ತೆ ಸರ್. ಶರ್ಮಿಳಾ ಮಾಡ್ರೆ ಮತ್ತು ರಚನಾರಿ ಆರ್ಟ್ ಸೀನ್ಸ್, ಅವ್ರ ಆಕ್ಷನ್ಸ್, ಗಿಲ್ಲಿ ಕಾಮಿಡಿ, ಜನಪರವಾದ ಕತೆ ಸರ್. ಏನ್ ಸರ್ ಮಗನ ಆರೆಂಜ್ ಇದೆ, ಮನೆಗೆ ಹೋಗಿ ಮನ್ಸು ಬರ್ತಾಯಿಲ್ಲ ಸರ್. ಇದೇ ಖುಷಿಯಲ್ಲಿ ಅವ್ರು ಡೈಲಾಗ್ ಹೇಳ್ತಾರೆ. ಡೈಲಾಗ್ ಹೊಡೆದವ್ರೆ ಏನು, ಸೆಕ್ಯೂರಿಟಿ ಇದ್ದಂಗೆ ರಾಜ ಅಲ್ಲ, ಸ್ವತಂತ್ರವಾಗಿ ರಾಜ. ನಾನು ರಾಜ ಬದಲಿಗೆ ಇಷ್ಟಪಡ್ತೀನಿ. ಮಸ್ತಾಗಿದೆ. ಮತ್ತೆ ಓನ್ ಟ್ಯಾಲೆಂಟ್ ಅಲ್ಲಿ ಬರ್ತಿರೋದು ಕಾಂಜಿ ಪಿಂಜಿ ಟೈರ್ ಅಲ್ಲ, ಬುಲ್ಡೋಸರ್. ಆ ಡೈಲಾಗ್ ಕಾಮಿಡಿ ಇದು ಸರ್ ಮಸ್ತಾಗಿ ಮಾಡಿದ್ರು ಸರ್. ಇದೇ ಖುಷಿಯಲ್ಲಿ ನನ್ನ ಒಂದು ಓನ್ ಡೈಲಾಗ್ ಹೇಳ್ಬಿಡ್ತೀನಿ ಮೇಡಮ್. ಬಂದು ಲೇಟೆಸ್ಟ್ ಬಂದಿದೆ ಡೆವಿಲ್ ಸಿನಿಮಾ, ಬೇರೆ ಲೆವೆಲ್. ಫ್ಯಾನ್ಸ್ ಅವ್ರು ಕೊಟ್ಟಿರೋ ಟಿವಿಎಸ್ ಸೋಷಿಯಲ್ ಮೀಡಿಯಾದಾಗ ಅವ್ರಿಗೆ ತಲೆ ಎತ್ತಿ ಹೋಗ್ಬೇಕು ಅಂದ್ರೆ ಟಾಪ್ ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪ್ ಪ್ರಾಕ್ಟೀಸ್ ಬರ್ತಾ ಇರ್ತಿದ್ರು. ತೆಲುಗು ತಮಿಳ್ ಸಿನಿಮಾ ಕಂಪ್ಲೀಟ್ ಮಾಡೋಣ. ಡಿಸ್ಟೆನ್ಸ್ ತಗೊಳ್ತು. ಇದು ಚಾಲೆಂಜ್ ಸ್ಟಾರ್ ಚರಿತ್ರೆ. ಜನ ಸಿನಿಮಾ ನೋಡಿ ಥಿಯೇಟರ್ ಬರ್ತಿಲ್ಲ ಅಂತಿದ್ದು ಜಮಾನ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಡೆವಿಲ್ ಮೂವಿ ಕ್ರೇಜ್ ಯಾವ ಥರ ಇತ್ತು, ಎಷ್ಟು ಇಷ್ಟಪಟ್ಟಿದ್ದಾರೆ ಫ್ಯಾನ್ಸ್, ಹಾಗೆ ದರ್ಶನ್ ಅವರ ಆ್ಯಕ್ಟಿಂಗ್ನ ಎಷ್ಟು ಇಷ್ಟಪಟ್ಟರು, ಹಾಗೆ ಮಾಸ್ ಆಗಿ ತುಂಬ ದಿನ ಆದಮೇಲೆ ದರ್ಶನ್ ಅವರು ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಸೊ ಅದು ಫ್ಯಾನ್ಸ್ನ ಕೇಳಿದ್ರಿ ಕತೆ ಹೇಗಿತ್ತು, ಕತೆ ಎಷ್ಟು ಇಷ್ಟ ಆಗಿದೆ. ದರ್ಶನ್ ಅವರು ಇಲ್ಲದೆ ಇದ್ರೂ ಕೂಡ ಸಿನಿಮಾ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಎಚ್ಚರವಾಗಿರಿ, ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ. ಧನ್ಯವಾದಗಳು. ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್, ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ಯೂ. ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ, ಯಾಕೆಂದ್ರೆ ಅದು ನಿಮ್ಮ ಹಣ. ಕಾಲ್ 6366 333 444.